ಇನ್ನೇನು 1 ತಿಂಗಳು ಬಾಕಿ ಇದ್ದು ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ಭರದಿಂದ ಸಾಗಿದೆ. ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಈ ದಿನ ಮಹಿಳಾ ಸಮಾವೇಶದಲ್ಲಿ ಪಾಲ್ಗೊಂಡ್ರು. ಶಾಸಕ ಚನ್ನಬಸಪ್ಪ ಸಾಥ್ ಕೊಟ್ಟಿದ್ರು. ಶಿವಮೊಗ್ಗ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಮಾವೇಶ ನಡೆಯಿತು. ಈ ವೇಳೆ ಮಾತನಾಡಿದ ಸಂಸದರು, ಪ್ರಧಾನಿ ಮೋದಿ ಅವರ ಕಾರ್ಯಗಳನ್ನು ಜನರಿಗೆ ಮುಟ್ಟಿಸುವ ಕೆಲಸವಾಗಬೇಕಾಗಿದೆ. ಈ ಬಾರಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾಗಿದೆ. ಅದಕ್ಕಾಗಿ ಕಾರ್ಯಕರ್ತರು ಒಗ್ಗೂಡಬೇಕೆಂದು ಕರೆ ನೀಡಿದರು. ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತಹ ಗಾಯತ್ರಿ ಮಲ್ಲಪ್ಪನವರು ಹಾಗೂ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ರಾಘಣ್ಣನವರನ್ನು ನೋಡುವ ಓಡಾಡಿಸುವಂತಹ ಶಕ್ತಿ ಭಾಷಣ ಮಾಡಿಕೊಂಡೇ ಕಾಲ ಕಳೆದ್ರು. ಆದರೆ ಇವತ್ತು ಅದಕ್ಕೆ ಸರಿಯಾದ ರೀತಿಯಂತ ಒಂದು ಕಾನೂನನ್ನ ತರುವಂತ ದಿಕ್ಕಿನಲ್ಲಿ ನಮ್ಮ ಸರ್ಕಾರ ಯಶಸ್ವಿ ಆದಂತ ವಿಚಾರ ಇರಬಹುದು. ಕಾಶ್ಮೀರಕ್ಕೆ ಭಾರತೀಯರೇ ಹೋದಾಗ ಭಾರತೀಯರಿಗೆ ಸುಸ್ವಾಗತ ಅಂತ ಹೇಳಿ ಅಂದ್ರೆ ನಾವು ಕಾಶ್ಮೀರ ಬೇರೆ ಅಂತ ಹೇಳಿ ಬ್ಯಾನರ್ ಅನ್ನ ಹಾಕುವಂತ ಒಂದು ಪರಿಸ್ಥಿತಿಯನ್ನ ನಾವೆಲ್ಲರೂ ಕೂಡ ನೋಡಿದ್ವಿ. ಅಂತ ಜಮ್ಮು ಕಾಶ್ಮೀರಲ್ಲಿ ಆರ್ಟಿಕಲ್ 370 ವಾಪಸ್ಸು ತೆಗೆದುಕೊಂಡು ನಿಜವಾದ ಸ್ವಾತಂತ್ರ್ಯವನ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಸರ್ಕಾರ ಕೊಟ್ಟಂತ ವಿಚಾರಗಳಿರ್ಬೋದು. ಅಲ್ಲಿರುವಂತಹ ಹೆಣ್ಮಕ್ಳಿಗೆ ತಂದೆ ತಾಯಿಯಿಂದ ಆಸ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಚಿತ್ರವಾದಂತ ಒಂದು ಕಾನೂನು. ಹೊರಗಡೆ ಯಾರು ಕೂಡ ಅಲ್ಲಿ ಒಂದು ಗುಂಟೆ ಭೂಮಿನೂ ಕೂಡ ತೆಗೆದುಕೊಳ್ಳಂಗಿಲ್ಲ. ದೇವರು ಕೊಟ್ಟಂತ ಪ್ರಕೃತಿ ಇತ್ತು, ಹಾಳು ಸುರಿತಾ ಇತ್ತು ಜಮ್ಮು ಕಾಶ್ಮೀರ. ಇವತ್ತು ಅದಕ್ಕೆ ಮೊನ್ನೆ G20 ಸಭೆ ಮಾಡುವ ಮುಖಾಂತರ ದಿನ ಬಾಂಬ್ ಬ್ಲಾಸ್ಟ್ಗಳು ಏನು ಕೇಳ್ತಾ ಇತ್ತು ಅಲ್ಲಿ ಇವತ್ತು ದೇವರ ಒಂದು ಶ್ಲೋಕಗಳನ್ನ ಕೇಳುವಂತ ಒಂದು ಬದಲಾವಣೆ ಕೂಡ ಆ ರಾಜ್ಯದಲ್ಲಿ ಆಗಿದೆ ಇವತ್ತು. ಹಾಗಾಗಿ ಈ ಸಂದರ್ಭ ನಾನು ಇಷ್ಟು ಮಾತ್ರ ವಿನಂತಿನೇ ಮಾಡ್ಕೊಂತೀನಿ. ನಮ್ಮ ಗುರಿ ಇಷ್ಟೇ ಅಲ್ಲ, ಭಾರತ ಮಾತೆಯ ವೈಭವವನ್ನು ನಾವೆಲ್ಲರೂ ಕೂಡ ನೋಡಿದಂತು. ನಮಗೆಲ್ಲ ನಮ್ಮ ಟೀಚರ್ ನಮಗೆ ಪಾಠವನ್ನ ಮಾಡ್ಬೇಕಾದಾಗ ಅಖಂಡ ಭಾರತದ ಒಂದು ಭಾವಚಿತ್ರವನ್ನ ನಾವೆಲ್ಲರೂ ಕೂಡ ನಕ್ಷೆಯನ್ನು ಬಿಡಿಸ್ತಾ ಇದ್ವಿ. ಆದ್ರೆ ಇವತ್ತು ಅಖಂಡ ಭಾರತದ ಯಾವ ರೀತಿ ಮನುಷ್ಯನಿಗೆ ತನ್ನ ರುಂಡವನ್ನ ತೆರೆದ್ರೆ ಯಾವ ರೀತಿ ಕಾಣುತ್ತೆ, ಆ ರೀತಿ ನಮ್ಮ ಭಾರತ ನಕ್ಷೆ ಇವತ್ತು ಅಖಂಡ ಭಾರತವನ್ನ ಎಡಗಡೆಗೆ ಬಲಗಡೆಗೆ ಮೇಲೆ ಬೇರೆ ಬೇರೆ ಕಾರಣಕ್ಕೆ ಇವತ್ತು ಬೇರೆ ಭಾಗಗಳಾಗಿ ಹೋಗಿರೋದು ನೀವು ನೋಡಂತ ವಿಚಾರ. ಆಗ ಈ ಸಂದರ್ಭದಲ್ಲಿ ಇಷ್ಟಕ್ಕೆ ನಮ್ಮ ಸಮಾಧಾನ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಬರೋದ್ರಿಂದ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಕೇಳ್ತಾರೆ, ಅವತ್ತು ಹಿಂಗಿತ್ತಂತೆ ಇವತ್ತು ಯಾಕೆ ನಮ್ಮ ಭಾರತ ಹಿಂಗ ಆಯ್ತು ಅಂತ ಕೇಳಿದ್ರೆ ಆ ಒಂದು ತಲೆಮಾರಿಗೆ ಉತ್ತರ ಕೊಡಬೇಕು ಅಂದ್ರೆ ನಾವು ಆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದು ವಾಪಸ್ ನಮ್ಮ ದೇಶಕ್ಕೆ ತರಲಿಕ್ಕೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಈಗಾಗಲೇ ಸನ್ನದ್ಧರಾಗಿರೋದು ನಿಮಗೆಲ್ಲರೂ ಕೂಡ ಬಂದಂತ ವಿಚಾರ. ಹಾಗಾಗ್ತಾ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಚುನಾವಣೆ ಘೋಷಣೆ ಆಗಿದೆ. ಕೇವಲ ನಿಮ್ಮ ರಾಘಣ್ಣನ ಬಿಜೆಪಿ ಒಬ್ಬ ಸದಸ್ಯರನ್ನ ಗೆಲ್ಲಿಸುವಂತ ಚುನಾವಣೆ ಅಲ್ಲ ಇದು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಶಕ್ತಿಗಳು ಒಂದಾಗಿ ಒಟ್ಟಾಗಿ ಏನಾದರೂ ಮಾಡಿ NDA ಅಧಿಕಾರಕ್ಕೆ ಬರುವಂತದ್ದು ತಡಿಲಿಕ್ಕೆ ಎಲ್ಲ ರೀತಿಯಂತ ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ತಾಯಿ ನೀವಿರೋದ ಜಾಗ ಶಿವಾಜಿ ಮಹಾರಾಜರು ಹೇಳ್ತಾ ಇದ್ರು, ನನ್ನ ತಾಯಿ ಜೀಜಾಬಾಯಿ ಅವ್ರು ಕೊಟ್ಟಂತ ಸಂಸ್ಕಾರದಿಂದ ನಾನಿವತ್ತು ಒಬ್ಬ ರಾಷ್ಟ್ರಾಭಿಮಾನಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಅಂತೇಳಿ ಶಿವಾಜಿ ಮಹಾರಾಜರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ತನ್ನ ತಾಯಿ ಭುವನೇಶ್ವರನ್ನ ನೆನೆಸ್ಕೊಂಡು ತನ್ನ ಗರ್ಭದಲ್ಲಿದ್ದಾಗ ನನಗೆ ಸಂಸ್ಕಾರವನ್ನು ಕೊಟ್ಟಲು, ಹಾಗಾಗಿ ಇವತ್ತು ದೇಶಕ್ಕೋಸ್ಕರ ಒಂದು ಧಾರ್ಮಿಕ ಜಗತ್ತಲ್ಲಿ ಕೆಲಸ ಮಾಡುವ ಶಕ್ತಿ ನನಗೆ ಬಂತು ಅಂತ ಹೇಳ್ತಾರೆ. ಅಂದ್ರೆ ಆ ರೀತಿಯಾದ ಶಕ್ತಿ ಇರೋದೇ ನಮ್ಮ ತಾಯಿಯಂದಿರಿಗೋಸ್ಕರ. ಮನೆಯ ಸಂಸ್ಕಾರ, ಮಕ್ಕಳ ಸಂಸ್ಕಾರ ಕೇವಲ ಎತ್ತು ಕೊಟ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿಯಲ್ಲ. ಮುಂದಿನ ನನ್ನ ಮಗ ಸರಿಯಾದ ದಾರಿಯಲ್ಲಿ ಹೋಗೋರು ಕೂಡ ನಮ್ಮ ಜವಾಬ್ದಾರಿ ಇದ್ದೇ ಇರುತ್ತೆ. ಆ ಜಾಗದಲ್ಲಿ ಇವತ್ತು ಮನೆನೂ ಕೂಡ ನೋಡ್ಕೊಂಡು ಸಮಾಜನೂ ನೋಡ್ಕೊಂಡಿರುವಂತ ಒಂದು ಜಾಗದಲ್ಲಿ ತಾವೆಲ್ಲೂ ಕೂಡ ಇದ್ದೀರಿ.
ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಾದೇಶಿಕ ರಾಷ್ಟ್ರಗಳಲ್ಲಿ, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ನಮ್ಮ ಹೆಣ್ಮಕ್ಳು ಗಂಡ್ಮಕ್ಳು ಸರಿಸಮಾನವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ಇನ್ನೂ ಕೂಡ ತೊಟ್ಲು ತೂಗುವಂತ ಕೈಗೆ ಜವಾಬ್ದಾರಿ ಕೊಟ್ಟ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಒಂದು ಪ್ರಶ್ನೆ ಇತ್ತು. ರಾಷ್ಟ್ರಕವಿ ಶಿವರುದ್ರಪ್ಪನವರು ಒಂದು ಮಾತನ್ನ ಹೇಳ್ತಾರೆ, ಮನೆ ಮನೆಗೆ ದೀಪವನ್ನು ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನವನ್ನ ಉಣಿಸಿ, ತಂದೆ ಮಗುವಿನ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದ್ಬಿಟ್ರೆ ಅಷ್ಟೇ ಸಾಕೆ ಅಂತ ಹೇಳಿ ಈ ಪುರುಷ ಸಮಾಜವನ್ನ ಪ್ರಶ್ನೆಯನ್ನು ಮಾಡಿದ್ದಾರೆ. ಮನೆ ಮನೆಗೆ ದೀಪ ನೀನು, ಮನೆ ಬೆಳಕು ನೀನು, ಹೊತ್ತು ಹೊತ್ತಿಗೆ ಅಡಿಗೆ ಮಾಡ್ತೀಯ, ತಂದೆ ಮಗನ ಪ್ರೀತಿಯಿಂದ ಸಾಕ್ತೀಯ, ಸರುತ್ಯ, ಇಷ್ಟೆಲ್ಲ ಮಾಡೋದ್ರೊಳಗೆ ನಿನಗೆ ಹೆಣ್ಣು ತಾಯಿ ಕರೆದ್ಬಿಟ್ರೆ ಸಾಕ, ಈ ಪುರುಷ ಸಮಾಜ ನಿಮ್ಗೆ ಸಿಗ್ಬೇಕಂದ್ರೆ ಗೌರವ ಸಿಗ್ಬೇಕಲ್ಲ ಅಂತ ಹೇಳಿ ಚಿಂತನೆ ಮಾಡಿದಾಗ, ಚರ್ಚೆಗಳು ಆದಾಗ, ಒಬ್ಬ ನಿಮ್ಮ ಅಣ್ಣನ ಜಾಗದಲ್ಲಿ ನಿಂತ್ಕೊಂಡು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ನಿಜವಾದ ಒಂದು ರಾಜಕೀಯ ಶಕ್ತಿಯನ್ನ ನಮ್ಮ ತಾಯಂದಿರಿಗೆ ಕೊಡಬೇಕು ಅಂತ ಹೇಳಿ ಪಾರ್ಲಿಮೆಂಟ್ ಅಲ್ಲಿ 33% ಮೀಸಲಾತಿಯನ್ನ ಘೋಷಣೆ ಮಾಡಿದಂತ ನಮ್ಮ ಹೆಮ್ಮೆಯ ನಾಯಕ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಅಂತ ಹೇಳಿ ನಾನು ಅಭಿಮನ್ಯ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಂಗೆ ಆಶ್ಚರ್ಯ ಆಯ್ತು, ಪ್ರಧಾನಮಂತ್ರಿಗಳು 2014ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ರೆಡ್ ಫೋರ್ಟ್ ಅಲ್ಲಿ ಕೆಂಪುಕೋಟೆ ಮೇಲೆ ಮಾತಾಡಬೇಕಾದಾಗ ನಮ್ಮ ಪ್ರತಿ ಮನೆಗೂ ಕೂಡ ಶೌಚಾಲಯಗಳನ್ನ ನಾನು ಕೊಡ್ತೀನಿ. ನನ್ಗೆ ಆಶ್ಚರ್ಯ, ಪ್ರಧಾನಮಂತ್ರಿಗಳು ರೆಡ್ ಫೋರ್ಟ್ ಮೇಲೆ ಶೌಚಾಲಯದ ಬಗ್ಗೆ ಮಾತಾಡ್ತಾ ಇದಾರಲ್ಲ ಅಂತೇಳಿ ನಾವು ಅನ್ಕೊಂಡೆ. ಆದ್ರೆ ನಮ್ಮ ದೌರ್ಭಾಗ್ಯ, ಇವತ್ತುವರೆಗೂ ಕೂಡ ಈ ಕಾಂಗ್ರೆಸ್ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಕೊಡದ ರೀತಿಯಲ್ಲಿ ಬಡತನವನ್ನ ಪ್ರೀತಿ ಮಾಡಿಕೊಂಡು ಬಡವರನ್ನ ಪ್ರೀತಿ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ. ಬಡತನ ಇದ್ದಷ್ಟು ಕೂಡ ನಮ್ಮ ರಾಜಕೀಯ ಲಾಭ ಅಂತ ಹೇಳಿ ನಮ್ಮನ್ನ ಶೋಷಣೆಗೆ ಒಳಪಡಿಸಿ ನಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಂಡು ಬರುವಂತ ಕೆಲಸವನ್ನ ಈ ಕಾಂಗ್ರೆಸ್ ಅವರು ಮಾಡ್ಕೊಂತ ಬಂದ್ರು. ಆ ಗ್ಯಾರಂಟಿ ಇದು ಇನ್ನೊಂದು ಈ ತರ 5 ವರ್ಷಕ್ಕೊಂದ್ಸತಿ ಏನಾದ್ರು ಒಂದು ಆಸೆಯನ್ನು ತೋರಿಸಿ ಚುನಾವಣೆ ಗೆಲ್ಕೊಂಡ್ ಬರ್ಬೋದು. ಹೊರತು ನಿಮ್ಮನ್ನು ಸ್ವಾಭಿಮಾನದ ಬೆಳೆಸಿದ್ರೆ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ರೆ, ನಾವು ಹೇಳಿದ ಜಾಗದಲ್ಲಿ ಹೆಬ್ಬೆಟ್ಟನ್ನ ಒತ್ತಲ್ಲ ಅಂತೇಳಿ ನಮ್ಮನ್ನು ದಡ್ಡರಾಗಿಡುವಂತ ಪ್ರಯತ್ನವನ್ನ ಈ ಕಾಂಗ್ರೆಸ್ ಅವರು ಮಾಡ್ಕೊಂತ ಬಂದ್ರು. ಅದರ ಪ್ರತಿಫಲ ತಾಯಿ ನೀವು ಆಶ್ಚರ್ಯ ಪಡ್ತೀರಿ. ಶಿವಮೊಗ್ಗದಲ್ಲಿ ನಿಮ್ಮ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರ ಆಶೀರ್ವಾದದಿಂದ 2008ರಿಂದ 2024 ಈ 12 ವರ್ಷದಲ್ಲಿ 8 ವರ್ಷ ಸಿದ್ದರಾಮಯ್ಯನವರು ಇನ್ನೊಬ್ರು ಆಡಳಿತ ನಡೆಸಿದರು. ನಮಗೆ ಅವಕಾಶಗಳು ಸಿಕ್ಕಾಗ ನಮ್ಮ ಶಿವಮೊಗ್ಗಕ್ಕೆ ಮೆಡಿಕಲ್ ಕಾಲೇಜ್ ಆಯಿತು, ನಮ್ಮ ಶಿವಮೊಗ್ಗಕ್ಕೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಕೃಷಿ ತೋಟಗಾರಿಕೆಗೆ ಯೂನಿವರ್ಸಿಟಿ ಆಯಿತು, ನಮ್ಮ ಶಿವಮೊಗ್ಗಕ್ಕೆ ಆಯುರ್ವೇದಿಕ್ ಕಾಲೇಜ್ ಆಯಿತು, ವೆಟರ್ನರಿ ಕಾಲೇಜ್ ಆಯಿತು, ಕೇಂದ್ರೀಯ ವಿದ್ಯಾಲಯ ಆಯಿತು, ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಆಯಿತು, ಭದ್ರಾವತಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಆಯಿತು. ಇಲ್ಲಿ ನಮ್ಮ ಸಹ್ಯಾದ್ರಿ ಕಾಲೇಜ್ ನಮ್ಮೆಲ್ಲ ಗೊತ್ತಿದ್ದು, ನೀವೆಲ್ಲರೂ ಕೂಡ ಬರ್ಬೇಕಾದ್ರೆ ನೋಡಿರ್ಬೋದು, ದೂರದರ್ಶನ್ ಟವರ್ ಇದೆ ತಾನೆ. ಇವತ್ತು ಆ ಟವರ್ ಕಟ್ಟಲಿಕ್ಕೆ 100 ಕೋಟಿ ಆದ್ರೂ ಕೂಡ ಬೇಕಾಗತ್ತೆ. ಅದು ಡೆಡ್ ಆಗಿತ್ತು. ಆ ಟವರ್ ಮೇಲೆ ಈಗ ಒಂದು ಟ್ರಾನ್ಸ್ಮಿಟರ್ ಸುಮಾರು 10 ಕೋಟಿ ಬೆಲೆ ಮಾಡುವಂತ ಟ್ರಾನ್ಸ್ಮಿಟರ್ ನಲ್ಲಿ ಇಟ್ಟು ನಮ್ಮ ಭದ್ರಾವತಿಯ ಆಕಾಶವಾಣಿಯನ್ನ ಇನ್ನು ಬರುವಂತ ತಿಂಗಳಲ್ಲಿ ಇಡೀ ನಮ್ಮ ರಾಜ್ಯದ ಜನ ಮೊಬೈಲ್ ಮುಖಾಂತರ ಅಥವಾ ಕಾರಲ್ಲಿ ಹೋಗ್ಬೇಕಾದಾಗ ನಾವೆಲ್ಲರೂ ಕೂಡ ಕೇಳುವಂತ ಒಂದು FM ರೇಡಿಯೋನ ನಿಮ್ಮ ರಾಜ್ಯದಲ್ಲಿ ಮಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಅನೇಕ ಹಿರಿಯರು ಮುಖ್ಯಮಂತ್ರಿಗಳಾದರು, MP ಗಳಾದರು. ಯಾಕೆ ನಮ್ಮ ಕ್ಷೇತ್ರಕ್ಕೆ ಹೊಸದಾಗಿ ರೈಲ್ವೆ ಹಳಿಯನ್ನು ಹಾಕುವಂತ ಕೆಲಸವನ್ನ ಯಾಕೆ ಮಾಡಲಿಲ್ಲ? ತುಂಬಾ ಜನ ಮೈಕಲ್ ಟ್ರೈನ್ ಬಿಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ನಮ್ಮ